ಕೆ ಶಿವಕುಮಾರ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಈಗ ಪ್ರತಿಭಟನೆ ಕೂಡ ನಡೀತಾ ಇದೆ. ಸರ್ಕಾರ ಡಿಕೆಶಿ ಅವರನ್ನ ವಜಾ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಜೆಡಿಎಸ್ ನಾಯಕರು ಈಗ ಒತ್ತಾಯವನ್ನ ಮಾಡ್ತಾ ಇರೋದು ಡಿಕೆ ಶಿವಕುಮಾರ್ ಅನುಮತಿ ಪಡೆದೇ ಕಾರ್ತಿಕ್ ಪೆನ್ಡ್ರೈವ್ ಹಂಚಿಕೆಯನ್ನ ಮಾಡಿದ್ದಾನೆ ಅನ್ನುವಂತ ಆರೋಪವನ್ನ ಜೆಡಿಎಸ್ನವರು ಮಾಡ್ತಾ ಇರೋದು. ಸಿಎಂ ಡಿಸಿಎಂ ಸೂಚನೆಯಂತೆ A1 A2 ಮಾಡಲಾಗಿದೆ. ಹಾಲಿ ನ್ಯಾಯಾಧೀಶರ ಮೂಲಕ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈಗ ಮೈಸೂರಿನಲ್ಲಿ ಚಿಟಿ ದೇವೇಗೌಡರ ಹೇಳಿಕೆ ಇದು. ವತಿಯಿಂದ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನ್ಯಾಯಕ್ಕೋಸ್ಕರ ನಮ್ಮ ಪಕ್ಷದಲ್ಲಿ ಎಲ್ಲ ಇವತ್ತು ಮಂಡ್ಯದಲ್ಲಿ ನಡೀತಾ ಇದೆ. ನಾಳೆ ಮೈಸೂರಿನಲ್ಲಿ ನಮ್ಮ ಮೈಸೂರು ಜಿಲ್ಲೆಯಿಂದ ಎಲ್ಲ JDS ಪಕ್ಷದ ಕಾರ್ಯಕರ್ತರು ನ್ಯಾಯ ಬೇಕು ಅಂತಕ್ಕಂಥ ಮಹಿಳೆಯರ ಬಗ್ಗೆ ಇಷ್ಟೊಂದು ಅಪಪ್ರಚಾರವನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ನಾಳೆ ಪ್ರತಿಭಟನೆ ಮಾಡ್ತಾರೆ. ಅರಮನೆ ಮುಂದ್ಗಡೆ ನಾಳೆ 11 ಗಂಟೆಗೆ ಪ್ರೊಟೆಸ್ಟ್ ಇರುತ್ತೆ. ಈಗ ಅವರು ಮಾತಾಡಿರೋದು ಬಂದ್ಬಿಟ್ಟಿದೆ, ಅವ್ರ ಸೃಷ್ಟಿಕರ್ತ ಅನ್ನೋದು ಕೂಡ ಗೊತ್ತಾಗಿದೆ, ಇದೆಲ್ಲದ ರೂವಾರಿ ಅಂತಲೂ ಕೂಡ ಗೊತ್ತಾಗಿದೆ. ಅದರಿಂದ ಅವರು ಬೇರೆ ಹೇಳಲೇಬೇಕಲ್ಲ. ದೇವರಾಜೇಗೌಡರ ಜೊತೆ ಮಾತಾಡೋದು ಸುಳ್ಳ, ಶಿವರಾಮೇಗೌಡರು ಹೇಳೋದು ಸುಳ್ಳ? ಎಲ್ಲ ಶಿವರಾಮೇಗೌಡರು ಏನು ಹೇಳೋರು ಅದನ್ನು ನಾಳೆಗೆ ಬಹಿರಂಗ ಆದಮೇಲೆ ಅವ್ರು ಬೇರೆ ಥರ ಮಾತಾಡ್ತವ್ರೆ. ಏನೋ ಸ್ವಲ್ಪ ನಿಮಿಷ ಮಾತಾಡಿದ್ರು ಅಂತವ್ರೆ, ಅವ್ರು ಪೂರ್ತಿ ಇಟ್ಕೊಂಡಿದ್ದಾರೆ. ಅದೆಲ್ಲವೂ ಕೂಡ ಅದಕ್ಕೋಸ್ಕರನೇ CBI ತನಿಖೆಗೆ ಕೂಡಲೇ ವಹಿಸಿ ಅಲ್ಲಿಂದ ತನಿಖೆ ಆಗಲಿ ಇದೆಲ್ಲವೂ ಕೂಡ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನೋಡಿ, ಪ್ರಜ್ವಲ್ ವಿಚಾರದಲ್ಲಿ ಫಸ್ಟ್ ಡೇ ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ, ನಿಮ್ಮ ತನಿಖೆ ಸ್ವಾಗತ ಮಾಡಿದ್ದೀವಿ, ಶಿಕ್ಷೆ ಕೊಡಿ ತಪ್ಪು ಮಾಡಿದ್ರಿ ಅಂತ ಹೇಳಿದ್ದೀವಿ. ಅದು ಯಾರು ಮಾಡೋದು? ಸರ್ಕಾರ ಮಾಡೋದು. ರಾಜ್ಯ ಸರ್ಕಾರ ಮಾಡ್ತಾ ಇದ್ದೀರಲ್ಲ, ಅವ್ನು ಕರ್ತರಕ್ಕೆ ಅಲ್ಲಪ್ಪ. ಅದೇನು ಯಾರು ಅದನ್ನ ಯಾರಿಗೆ ಕೇಳ್ತೀಯ? ಯಾವ ಅವ್ನು ಕೇಳಕ್ಕೆ ಯಾರಿದ್ದಾರೆ? ಅವ್ನು ಕೇಳಕ್ಕೆ ಯಾರು ಕೇಳಬೇಕು? ದೇವೇಗೌಡರಿಗೆ ಈ ವಿಚಾರ ಗೊತ್ತಿಲ್ಲ. ಸುಮ್ಮನೆ ಯಾರು ದೇವೇಗೌಡರು ವಿಚಾರ ಹೆಸರು ತರ್ತಕ್ಕಂಥದ್ದು ಸರಿಯಲ್ಲ. ದೇವೇಗೌಡರಿಗಾಗಲಿ ಕುಮಾರಸ್ವಾಮಿ ಅವ್ರಿಗಾಗಲಿ. ಇದು GT ದೇವೇಗೌಡರ ಮಾತು. ಗೊತ್ತಿಲ್ಲ, ಈ ವಿಚಾರದಲ್ಲಿ ಈಗ ರಾಜಕೀಯ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳೋಕ್ಕೆ ಶುರುವಾಗಿದೆ ನಿನ್ನೆಯಿಂದಾನೆ. ತುಂಬ ಅಗ್ರೆಸಿವ್ ಮಾಡಲ್ ಇದ್ದಾರೆ ಈಗ.